ವಿಜ್ಞಾನ 10ನೇ ವರ್ಗ ಅಧ್ಯಾಯ 14 ಶಕ್ತಿಯ ಆಕಾರಗಳು ಅಧ್ಯಾಯ 14 ಶಕ್ತಿಯ ಆಕಾರಗಳು. ಪ್ರಶ್ನೆ 1. ಶಕ್ತಿಯ ಉತ್ತಮ ಆಕಾರ ಯಾವುದು? ಉತ್ತರ. ಒಂದನೇದು, ಏಕಮಾನ ರಾಶಿಗೆ ಅತ್ಯಧಿಕ ಉಷ್ಣವನ್ನು ಬಿಡುಗಡೆ ಮಾಡಬೇಕು. ಎರಡನೇ ಪಾಯಿಂಟ್, ಏಕಮಾನ ರಾಶಿಗೆ ಅತ್ಯಧಿಕ ಕೆಲಸವನ್ನು ಮಾಡಬೇಕು. ಮೂರನೇ ಪಾಯಿಂಟ್, ಸುಲಭವಾಗಿ ಸಿಗುವಂತಿರಬೇಕು. ನಾಲ್ಕನೇ ಪಾಯಿಂಟ್, ಆರ್ಥಿಕವಾಗಿ ಮಿತವ್ಯಯ ಆಗಿರಬೇಕು. ಐದನೇ ಪಾಯಿಂಟ್, ಸುಲಭವಾಗಿ ಸಂಗ್ರಹಿಸುವಂತಿರಬೇಕು ಮತ್ತು ಸುಲಭವಾಗಿ ಸಾಗಾಣಿಕೆ ಮಾಡುವಂತಿರಬೇಕು. ನೆಕ್ಸ್ಟ್ ಪಾಯಿಂಟ್, ಪರಿಸರ ಸ್ನೇಹಿಯಾಗಿರಬೇಕು. ಪ್ರಶ್ನೆ 2. ಉತ್ತಮ ಇಂಧನ ಯಾವುದು? ಪ್ರಶ್ನೆ 2. ಉತ್ತಮ ಇಂಧನ ಯಾವುದು? ಉತ್ತರ. ಉರಿಸಿದಾಗ ಅತಿ ಹೆಚ್ಚಿನ ಉಷ್ಣವನ್ನು ಬಿಡುಗಡೆ ಮಾಡುವ ಮತ್ತು ಅತಿ ಕಡಿಮೆ ಹೊಗೆಯನ್ನು ಉತ್ಪತ್ತಿ ಮಾಡುವ ಹಾಗೂ ಸುಲಭವಾಗಿ ಸಿಗಬಹುದಾದ ಇಂಧನವೇ ಉತ್ತಮ ಇಂಧನ. ಪ್ರಶ್ನೆ 3. ನಿಮ್ಮ ಆಹಾರವನ್ನು ಬಿಸಿ ಮಾಡಲು ಯಾವುದಾದರೂ ಶಕ್ತಿ ಆಕಾರವನ್ನು ಉಪಯೋಗಿಸಬಹುದಾದರೆ ಯಾವುದನ್ನು ಆಯ್ಕೆ ಮಾಡುವಿರಿ ಮತ್ತು ಏಕೆ? ಉತ್ತರ. ಆಹಾರವನ್ನು ಬಿಸಿ ಮಾಡಲು ನೈಸರ್ಗಿಕ ಅನಿಲವನ್ನು ಉಪಯೋಗಿಸುತ್ತೇವೆ, ಏಕೆಂದರೆ ಅದು ಅತ್ಯಂತ ಸ್ವಚ್ಛ ಮತ್ತು ದಕ್ಷತೆಯ ಇಂಧನವಾಗಿದೆ, ಯಾವುದೇ ರೀತಿ ಹೊಗೆಯನ್ನು ಉತ್ಪತ್ತಿ ಮಾಡುವುದಿಲ್ಲ ಮತ್ತು ಅತಿ ಹೆಚ್ಚಿನ ದೇಹತೆಯನ್ನು ಹೊಂದಿದೆಯಾದರೂ ಅದರ ಸಾಗಾಣಿಕೆಯ ಉಪಯೋಗ ತುಂಬ ಸುಲಭವಾಗಿದೆ, ಅತಿ ಹೆಚ್ಚಿನ ಉಷ್ಣವನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಶ್ನೆ 1. ಪಳೆಯುಳಿಕೆ ಇಂಧನಗಳ ಅನಾನುಕೂಲತೆಗಳು ಯಾವುವು? ಉತ್ತರ. ಒಂದನೇದು, ಪಳೆಯುಳಿಕೆ ಇಂಧನಗಳನ್ನು ದಹಿಸುವುದರಿಂದ ಪರಿಸರ ಮಲಿನವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಈ ಇಂಧನಗಳ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ಗಳ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುವ ಮೂಲಕ ಆಮ್ಲ ಮಳೆಗೆ ಕಾರಣವಾಗಿ ಮಣ್ಣಿನ ಹಾಗೂ ನೀರಿನ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಮುಂದಿನ ಪಾಯಿಂಟ್, ಈ ಇಂಧನಗಳ ದಹನದಿಂದ ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮೊನಾಕ್ಸೈಡ್ ಗಳಂಥ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆಯಾಗಿ ಜಾಗತಿಕ ತಾಪಮಾನ ಏರಿಕೆ ಕಾರಣವಾಗುತ್ತದೆ. ಪ್ರಶ್ನೆ 2. ನಾವು ಪರ್ಯಾಯ ಇಂಧನ ಆಕಾರಗಳತ್ತ ಏಕೆ ಗಮನ ಹರಿಸುತ್ತಿದ್ದೇವೆ? ಉತ್ತರ. ಮಾನವನು ಸಾಂಪ್ರದಾಯಿಕವಾಗಿ ಇಂಧನದ ಆಕಾರವನ್ನಾಗಿ ಬಳಸುತ್ತಿರುವ ಪಳೆಯುಳಿಕೆ ಇಂಧನಗಳನ್ನು ನವೀಕರಿಸಲಾಗದ ಶಕ್ತಿ ಆಕಾರಗಳಾಗಿವೆ. ಈ ಆಕಾರಗಳು ನಿಸರ್ಗದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿದೆ ಹಾಗೂ ಇದನ್ನು ಪುನರುತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಅವುಗಳನ್ನು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿದ್ದೇವೆ. ಈ ರೀತಿ ಅವುಗಳನ್ನು ಅತಿಯಾಗಿ ಬಳಸಿದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಅವು ಭೂಮಿಯಿಂದ ಕಣ್ಮರೆಯಾಗಲಿದೆ. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಆಕಾರಗಳನ್ನು ಬಳಸಬೇಕಾದರೆ ಪರ್ಯಾಯ ಇಂಧನಗಳತ್ತ ಗಮನ ಹರಿಸಬೇಕು. ಪ್ರಶ್ನೆ 3. ನಮ್ಮ ಅನಾನುಕೂಲತೆಗಳಿಗೆ ತಕ್ಕಂತೆ ಗಾಳಿ ಮತ್ತು ನೀರಿನ ಸಾಂಪ್ರದಾಯಿಕ ಬಳಕೆಯನ್ನು ಹೇಗೆ ಮಾರ್ಪಡಿಸಲಾಗಿದೆ? ಉತ್ತರ. ಸಾಂಪ್ರದಾಯಿಕವಾಗಿ ಜಲಪಾತಗಳನ್ನು ಪ್ರಚಂಡ ಶಕ್ತಿಯ ಮೂಲಗಳನ್ನಾಗಿ ಬಳಸಿ ಅದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸಲಾಗುತ್ತಿತ್ತು. ಜಲಪಾತಗಳ ಸಂಖ್ಯೆ ಕಡಿಮೆ ಇರುವ ಕಾರಣ ನದಿ ಹರಿವಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಿಸಿ ಅದರಲ್ಲಿ ಸಂಗ್ರಹಿಸಲಾದ ನೀರಿನಲ್ಲಿರುವ ಪ್ರಚಂಡ ಶಕ್ತಿಯನ್ನು ಟರ್ಬೈನ್ಗಳನ್ನು ತಿರುಗುವ ಹಾಗೆ ಮಾಡುವ ಮೂಲಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಪ್ರಾರಂಭಿಸಲಾಯಿತು. ಅದೇ ರೀತಿ ಗಾಳಿ ಶಕ್ತಿಯನ್ನು ಹಿಂದಿನ ಕಾಲದಲ್ಲಿ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ಬಾವಿಗಳಿಂದ ನೀರೆತ್ತಲು ಬಳಸಲಾಗುತ್ತಿತ್ತು. ಇತ್ತೀಚೆಗೆ ಗಾಳಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಪಡೆಯಲಾಗುತ್ತಿದೆ. ಇದಕ್ಕಾಗಿ ಗಾಳಿ ಯಂತ್ರಗಳನ್ನು ಅಳವಡಿಸಿದ್ದು, ಅವುಗಳು ರೆಕ್ಕೆಗಳು ಗಾಳಿಯ ವೇಗಕ್ಕೆ ಅನುಗುಣವಾಗಿ ತಿರುಗುತ್ತವೆ ಮತ್ತು ಇದನ್ನು ಟರ್ಬೈನ್ಗೆ ಸಂಪರ್ಕಿಸಲಾಗಿದ್ದು ಇದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಮುಂದಿನ ಪ್ರಶ್ನೆ, ಪಿನ್ ಮತ್ತು ನಿಮ್ನ ಅಥವಾ ಸಮತಲ ಕನ್ನಡಿ ದರ್ಪಣಗಳಲ್ಲಿ ಸೌರ ಕುಕ್ಕರ್ಗಳಲ್ಲಿ ಉಪಯೋಗಿಸಲು ಸೂಕ್ತವಾದದ್ದು ಯಾವುದು, ಏಕೆ? ಉತ್ತರ. ಸೌರ ಕುಕ್ಕರ್ಗಳಲ್ಲಿ ಸೂರ್ಯನ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ಬೇಯಿಸಲಾಗುತ್ತದೆ. ಇದರಲ್ಲಿ ಸೂರ್ಯನ ಕಿರಣಗಳು ಒಂದು ತೀಕ್ಷ್ಣ ಬಿಂದು ಕುಕ್ಕರ್ನೊಳಗೆ ಬೀಳುವ ಹಾಗೆ ಮಾಡುವ ಸಲುವಾಗಿ ಒಂದು ದರ್ಪಣವನ್ನು ಅಳವಡಿಸಿರುತ್ತಾರೆ. ಸಾಮಾನ್ಯವಾಗಿ ನಿಮ್ನ ದರ್ಪಣವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಕಾರಣ ಸೌರ ಕುಕ್ಕರ್ಗಳಲ್ಲಿ ಈ ದರ್ಪಣವನ್ನು ಬಳಸಲಾಗುತ್ತಿದೆ. ಪ್ರಶ್ನೆ 2. ಸಾಗರದಿಂದ ಪಡೆಯಲಿರುವ ಶಕ್ತಿ ಮಿತಿಗಳಾವು? ಉತ್ತರ. ಸಾಗರದಿಂದ ಪಡೆಯುವ ಶಕ್ತಿಗಳು 3 ರೀತಿಯಲ್ಲಿ. ಅವುಗಳೆಂದರೆ ಉಬ್ಬರ ಶಕ್ತಿ, ಅಲೆಗಳು ಶಕ್ತಿ ಮತ್ತು ಸಾಗರದ ಉಷ್ಣ ಶಕ್ತಿ. ಅವುಗಳಿಗೆ ಕೆಲವು ಮಿತಿಗಳಿವೆ. ಅವುಗಳೆಂದರೆ
ಪಾಯಿಂಟ್ 1 ಸಾಗರದಲ್ಲಿ ಉತ್ಪತ್ತಿಯಾಗುವ ಉಬ್ಬರಗಳು ಭೂಮಿ, ಚಂದ್ರ ಮತ್ತು ಸೂರ್ಯನ ಸ್ಥಾನವನ್ನು ಅವಲಂಬಿಸಿದೆ. 2ನೇ ಪಾಯಿಂಟ್ ಉಬ್ಬರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಅತಿ ಎತ್ತರದ ಅಣೆಕಟ್ಟುಗಳನ್ನು ಕಟ್ಟಬೇಕಾಗುತ್ತದೆ. ಇದು ಕಷ್ಟ ಸಾಧ್ಯ. ನೆಕ್ಸ್ಟ್ ಪಾಯಿಂಟ್ ಅಲೆಗಳಿಂದ ವಿದ್ಯುತ್ ಉತ್ಪಾದಿಸಲು ಅತ್ಯಂತ ಶಕ್ತಿಶಾಲಿಯಾದ ಅಲೆಗಳು ಅವಶ್ಯಕತೆ ಇದೆ. ಇದು ಬಲು ಅಪರೂಪ. ನೆಕ್ಸ್ಟ್ ಪಾಯಿಂಟ್ ಸಾಗರದ ಮೇಲಿರುವ ನೀರು ಮತ್ತು 2 ಕಿಲೋಮೀಟರ್ಗಳ ಆಳದವರೆಗಿನ ನೀರಿನ ತಾಪ ವ್ಯತ್ಯಾಸ 20 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗುತ್ತದೆ. ಇದನ್ನು ಕೂಡ ಅಪರೂಪವಾಗಿದೆ. ಪ್ರಶ್ನೆ 3 ಭೂ ಉಷ್ಣ ಶಕ್ತಿ ಎಂದರೇನು? ಭೂ ಉಷ್ಣ ಶಕ್ತಿ ಎಂದರೇನು? ಉತ್ತರ ಭೂಮಿಯ ಅಂತರಾಳದಲ್ಲಿರುವ ದ್ರವಿತ ಶಿಲಾಪಕವು ಭೂಮಿಯೊಳಗಿರುವ ನೀರಿನ ಸಂಪರ್ಕಕ್ಕೆ ಬಂದಾಗ ಅದು ಆವಿಯಾಗುತ್ತದೆ. ಆವಿಯನ್ನು ಕೊಳವೆಯ ಒಳಗ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತದೆ. ಈ ರೀತಿ ಪಡೆದ ಶಕ್ತಿ ಭೂ ಉಷ್ಣ ಶಕ್ತಿ. ಪ್ರಶ್ನೆ 4 ನ್ಯೂಕ್ಲಿಕ್ ಶಕ್ತಿಯ ಅನುಕೂಲಗಳೇನು? ಉತ್ತರ ಏಕಮಾನ ರಾಶಿಗೆ ಅತ್ಯಧಿಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಯಾವುದೇ ರೀತಿ ಹೊಗೆಯನ್ನು ಉತ್ಪತ್ತಿ ಮಾಡುವುದಿಲ್ಲ ಮತ್ತು ಸ್ವಚ್ಛವಾದ ಶಕ್ತಿಯಾಗಿದೆ. ಕಾರ್ಬನ್ ಒಂದು ಪರಮಾಣುವಿನ ದಹನದಿಂದ ಬಿಡುಗಡೆಯಾಗುವ ಶಕ್ತಿಗಿಂತ ಸುಮಾರು 10 ಮಿಲಿಯನ್ ಪಟ್ಟು ಹೆಚ್ಚು ಶಕ್ತಿಯು ಒಂದು ಯುರೇನಿಯಂ ಪರಮಾಣುವಿನ ವಿದಳನದಿಂದ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ ಪರಮಾಣುಗಳು ಸಮ್ಮಿಲನವು ಸುಮಾರು 27 ಮಿಲಿಯನ್ ಎಲೆಕ್ಟ್ರಾನಿಕ್ ವೋಲ್ಟ್ಗಳಷ್ಟು ಅಗಾಧ ಪ್ರಮಾಣದ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಮುಂದಿನ ಪ್ರಶ್ನೆ 1 ಶಕ್ತಿಯ ಯಾವುದೇ ಆಕಾರವು ಮಾಲಿನ್ಯದಿಂದ ಮುಕ್ತವೇ ಅಥವಾ ಏಕಿಲ್ಲ? ಉತ್ತರ ಯಾವುದೇ ಶಕ್ತಿಯು ಆಕಾರವು ಮಾಲಿನ್ಯದಿಂದ ಮುಕ್ತವಾಗಿಲ್ಲ. ಸೌರಶಕ್ತಿಯನ್ನು ಮಾಲಿನ್ಯರಹಿತವೆಂದು ಪರಿಗಣಿಸಿದ್ದರೂ ಕೂಡ ಸೌರಕೋಶಗಳ ತಯಾರಿಕೆಯು ಪರೋಕ್ಷವಾಗಿ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ. ಅದೇ ರೀತಿ ನ್ಯೂಕ್ಲಿಯಸ್ ಸಮ್ಮಿಲನ ಕ್ರಿಯೆಯಿಂದ ಯಾವುದೇ ಹಾನಿಕಾರಕ ತ್ಯಾಜ್ಯಗಳು ಉತ್ಪತ್ತಿಯಾಗದಿದ್ದರೂ ಕೂಡ ಈ ಸಮ್ಮಿಲನ ಕ್ರಿಯೆ ನಡೆಸಲು ಸುಮಾರು 107 ಕೆ ತಾಪದ ಅವಶ್ಯಕತೆ ಇದ್ದು ಇದನ್ನು ನ್ಯೂಕ್ಲಿಯಸ್ ವಿದಳನ ಕ್ರಿಯೆಯ ಮೂಲಕ ಪಡೆಯಲಾಗುತ್ತದೆ. ವಿದಳನ ಕ್ರಿಯೆಯಿಂದ ಬಿಡುಗಡೆಯಾದ ತ್ಯಾಜ್ಯಗಳು ಅತ್ಯಂತ ಹೆಚ್ಚು ಹಾನಿಕಾರಕವಾಗಿದೆ. ಪ್ರಶ್ನೆ 2 ಹೈಡ್ರೋಜನ್ ಅನ್ನು ರಾಕೆಟ್ನಲ್ಲಿ ಶಕ್ತಿ ಮೂಲವಾಗಿ ಬಳಸಲಾಗಿದೆ. ನೀವು ಇದನ್ನು ಸಂಪಡಿತ ನೈಸರ್ಗಿಕ ಅನಿಲ CNGಗಿಂತ ಸ್ವಚ್ಛ ಎಂದು ಪರಿಗಣಿಸುವಿರಾ? ಏಕೆ ಅಥವಾ ಏಕಿಲ್ಲ? ಉತ್ತರ ಹೈಡ್ರೋಜನ್ ಸಂಪೀಡಿತ ನೈಸರ್ಗಿಕ ಅನಿಲಕ್ಕಿಂತ ಸ್ವಚ್ಛವಾದ ಇಂಧನ ಏಕೆಂದರೆ ಸಂಪೀಡಿತ ನೈಸರ್ಗಿಕ ಅನಿಲವು ಹೈಡ್ರೋಕಾರ್ಬನ್ ಆಗಿದ್ದು ಸ್ವಲ್ಪ ಪ್ರಮಾಣದ ಕಾರ್ಬನ್ ಅಂಶವನ್ನು ಹೊಂದಿರುತ್ತದೆ ಮತ್ತು ಮಾಲಿನ್ಯಕರವಾದ ಕಾರಣವಾಗುತ್ತದೆ. ಆದರೆ ಹೈಡ್ರೋಜನ್ ಸಮ್ಮಿಲನ ಕ್ರಿಯೆಯಲ್ಲಿ ಯಾವುದೇ ರೀತಿ ಹಾನಿಕಾರಕ ತ್ಯಾಜ್ಯ ಉತ್ಪತ್ತಿಯಾಗುವುದಿಲ್ಲ. ಆದ್ದರಿಂದ CNGಗಿಂತ ಹೈಡ್ರೋಜನ್ ಸ್ವಚ್ಛ ಇಂಧನವಾಗಿದೆ. ಪ್ರಶ್ನೆ 1 ನವೀಕರಿಸಬಹುದಾದ ಯಾವುದಾದರೂ 2 ಶಕ್ತಿ ಮೂಲಗಳನ್ನು ಹೆಸರಿಸಿ. ನಿಮ್ಮ ಆಯ್ಕೆಯ ಕಾರಣ ಕೊಡಿ. ನವೀಕರಿಸಬಹುದಾದ 2 ಶಕ್ತಿ ಮೂಲಗಳು ಯಾವುದೆಂದರೆ 1ನೇದು ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಎನ್ನುತ್ತಾರೆ. ಸೂರ್ಯನ ಗರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಧಾತುಗಳಿವೆ. ಈ ಧಾತುಗಳು ಸಮ್ಮಿಲನ ಕ್ರಿಯೆಯಿಂದ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗಿ ಭೂಮಿಯನ್ನು ತಲುಪುತ್ತದೆ. ಸೂರ್ಯನಿಗೆ ಇನ್ನೂ 5 ಮಿಲಿಯನ್ ವರ್ಷ ಆಯುಸ್ಸು ಹೊಂದಿರುವ ಕಾರಣ ಇದು ಒಂದು ಉತ್ತಮವಾದ ನವೀಕರಿಸಬಹುದಾದ ಶಕ್ತಿ ಮೂಲವಾಗಿದೆ. ಗಾಳಿ ಶಕ್ತಿಯನ್ನು ವೇಗವಾಗಿ ಬೀಸುವ ಮಾರುತಗಳಿಂದ ಪಡೆಯಲಾಗುತ್ತದೆ. ಭೂಮಿಯ ಅಸಮರ್ಪಕ ಕಾಸುವಿಕೆಯಿಂದ ಗಾಳಿ ಉತ್ಪತ್ತಿಯಾಗುತ್ತದೆ. ಭೂಮಿ ಇನ್ನೂ ಅನೇಕ ವರ್ಷಗಳ ಕಾಲ ಇದೇ ರೀತಿ ಕಾಸುವಿಕೆ ಕಾರಣ ಗಾಳಿಯು ಕೂಡ ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ. ಪ್ರಶ್ನೆ 2 ನೀವು ಪರಿಗಣಿಸುವ 2 ಖಾಲಿಯಾಗುವ ಶಕ್ತಿ ಮೂಲಗಳನ್ನು ಹೆಸರಿಸಿ. ನಿಮ್ಮ ಆಯ್ಕೆ ಕಾರಣ ಕೊಡಿ. 2 ಖಾಲಿಯಾಗುವ ಶಕ್ತಿ ಮೂಲಗಳೆಂದರೆ 1ನೇದು ಕಲ್ಲಿದ್ದಲು. ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಕಲ್ಲಿದ್ದಲು ಉತ್ಪತ್ತಿಯಾಗಿದೆ. ಕಲ್ಲಿದ್ದಲಿನ ಬಳಕೆಯ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಒಮ್ಮೆ ಮುಗಿದು ಹೋದರೆ ಮತ್ತೆ ಕಲ್ಲಿದ್ದಲು ಉತ್ಪತ್ತಿಯಾಗಲು ಲಕ್ಷಾಂತರ ವರ್ಷಗಳೇ ಬೇಕಾಗುತ್ತದೆ. ಪೆಟ್ರೋಲಿಯಂ. ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದ ಸಸ್ಯ ಮತ್ತು ಪ್ರಾಣಿಗಳ ಅವಶ್ಯಕತೆಗಳಿಂದ ಪೆಟ್ರೋಲಿಯಂ ಉತ್ಪತ್ತಿಯಾಗಿದೆ. ಇದರ ಬಳಕೆಯ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಒಮ್ಮೆ ಮುಗಿದು ಹೋದರೆ ಮತ್ತು ಉತ್ಪತ್ತಿಯಾಗಲು ಲಕ್ಷಾಂತರ ವರ್ಷಗಳೇ ಬೇಕಾಗುತ್ತದೆ. ಪ್ರಶ್ನೆ 1 ಸೌರ ಜಲಪಾತವನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ? ಉತ್ತರ ಬಿ ಮೋಡ ಕವಿದ ದಿನ. ಪ್ರಶ್ನೆ 2 ಈ ಕೆಳಗಿನಗಳಲ್ಲಿ ಯಾವುದು ಜೈವಿಕ ದ್ರವ್ಯರಾಶಿ ಆಕಾರಕ್ಕೆ ಉದಾಹರಣೆ ಅಲ್ಲ? ಉತ್ತರ ಸಿ ನ್ಯೂಕ್ಲಿಕ್ ಶಕ್ತಿ. ಪ್ರಶ್ನೆ 3
ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದರಲ್ಲಿ ಯಾವುದು ಉತ್ತಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ? ಸಿ. ನ್ಯೂಕ್ಲಿಯರ್ ಶಕ್ತಿ. ಪ್ರಶ್ನೆ 4. ಪಳೆಯುಳಿಕೆ ಇಂಧನಗಳು ಮತ್ತು ಸೂರ್ಯನ ಶಕ್ತಿ ನೇರ ಆಕಾರ ಎಂದು ಪರಿಗಣಿಸಿ ಹೋಲಿಸಿ ಮತ್ತು ವ್ಯತ್ಯಾಸ ತಿಳಿಸಿ. ಉತ್ತರ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇಂಧನಗಳನ್ನು ಪಳೆಯುಳಿಕೆ ಇಂಧನಗಳೆನ್ನುವರು. ಇವು ನಮಗೆ ಭೂಮಿಯ ಅಂತರಾಳದಿಂದ ದೊರೆಯುತ್ತವೆ. ಅವು ಮಾನವನ ಉಪಯೋಗಕ್ಕೆ ನೇರವಾಗಿ ದೊರಕುವ ಕಾರಣ ಅವುಗಳನ್ನು ಶಕ್ತಿಯ ನೇರ ಆಕಾರ ಎನ್ನಬಹುದು. ಆದರೆ ಸೀಮಿತ ಶೇಖರಣೆ ಹೊಂದಿವೆ. ಅವು ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಗಳಾಗಿವೆ. ಒಮ್ಮೆ ಖಾಲಿಯಾದರೆ ಅವುಗಳನ್ನು ಮತ್ತೆ ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಪಳೆಯುಳಿಕೆ ಇಂಧನಗಳು ರೂಪುಗೊಳ್ಳಲು ಮಿಲಿಯಾಂತರ ವರ್ಷಗಳೇ ಬೇಕು. ಅವುಗಳು ಆರ್ಥಿಕವಾಗಿ ತುಂಬಾ ದುಬಾರಿಯಾಗಿವೆ. ಸೌರಶಕ್ತಿಯು ನವೀಕರಣಗೊಳ್ಳುವ ಶಕ್ತಿ ಆಕಾರವಾಗಿದೆ ಮತ್ತು ಶಕ್ತಿಯ ನೇರ ಆಕಾರವಾಗಿದೆ. ಸೂರ್ಯನು ಅಗಾಧವಾದ ಶಕ್ತಿಯನ್ನು ಸುಮಾರು 5 ಮಿಲಿಯನ್ ವರ್ಷಗಳಿಂದ ಹೊರಹೊಮ್ಮಿಸುತ್ತಿದ್ದ ಇನ್ನೂ ಇಷ್ಟು ವರ್ಷಗಳ ಕಾಲ ಶಕ್ತಿಯನ್ನು ಹೊರಹೊಮ್ಮಿಸುತ್ತಿರುತ್ತಾನೆ. ಸೌರಶಕ್ತಿಯು ನಮಗೆ ಉಚಿತವಾಗಿ ಮತ್ತು ನೇರವಾಗಿ ಸಿಗುವ ಶಕ್ತಿ ಆಕಾರವಾಗಿದೆ. ಸೌರಶಕ್ತಿ ನಮಗೆ ಉಚಿತವಾಗಿ ಮತ್ತು ಹೇರಳವಾಗಿ ಸಿಗುವ ಶಕ್ತಿಯ ಆಕಾರವಾಗಿದೆ. ಪ್ರಶ್ನೆ 5. ಜೈವಿಕ ದ್ರವ್ಯರಾಶಿ ಮತ್ತು ಜಲಶಕ್ತಿಯನ್ನು ಶಕ್ತಿ ಆಕಾರಗಳಾಗಿ ಹೋಲಿಸಿ ಮತ್ತು ವ್ಯತ್ಯಾಸ ತಿಳಿಸಿ. ಉತ್ತರ. ಜೈವಿಕ ದ್ರವ್ಯರಾಶಿಯು ಸತ್ತಂತ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುತ್ತದೆ. ಆದರೆ ಇದು ನೈಸರ್ಗಿಕವಾಗಿ ನವೀಕರಣಗೊಳ್ಳುತ್ತದೆ. ನೈಸರ್ಗಿಕ ಕ್ರಿಯೆಗಳಿಂದ ಇದನ್ನು ಪಡೆಯಲಾಗುತ್ತದೆ. ಜಲಶಕ್ತಿಯನ್ನು ಎತ್ತರದಲ್ಲಿರುವ ನೀರಿನ ಪ್ರಚಂಡ ಶಕ್ತಿಯನ್ನು ಬಳಸಿಕೊಂಡು ಉತ್ಪಾದಿಸಲಾಗುತ್ತದೆ. ಈ ಶಕ್ತಿಯನ್ನು ಮತ್ತೆ ಮತ್ತೆ ಪಡೆಯಬಹುದಾಗಿದೆ. ನೀರಿನಿಂದ ಈ ಶಕ್ತಿಯನ್ನು ಪಡೆಯಲಾಗುತ್ತದೆ ಮತ್ತು ಯಾಂತ್ರಿಕ ವಿಧಾನಗಳಿಂದ ಪಡೆಯಲಾಗುತ್ತದೆ. ಪ್ರಶ್ನೆ 6. ಈ ಕೆಳಗಿನ ಶಕ್ತಿ ಹೊರತೆಗೆಯಲು ಇರುವ ಮಿತಿಗಳು ಯಾವುವು? ಎ. ಗಾಳಿ. ಬಿ. ಅಲೆಗಳು. ಸಿ. ಉಬ್ಬರ. ಉತ್ತರ. ಗಾಳಿ. ಗಾಳಿ ಯಂತ್ರಗಳಿಂದ ಗಾಳಿ ಶಕ್ತಿಯನ್ನು ಪಡೆಯಲಾಗುತ್ತದೆ. ಆದರೆ ಯಂತ್ರಗಳಿಂದ ಶಕ್ತಿ ಉತ್ಪತ್ತಿಯಾಗಲು ಗಾಳಿಯ ವೇಗವು ಗಂಟೆಗೆ ಸುಮಾರು 15 ಕಿಲೋಮೀಟರ್ ಇರಬೇಕಾಗುತ್ತದೆ ಮತ್ತು ದೊಡ್ಡ ಗಾತ್ರದ ಗಾಳಿಯಂತ್ರಗಳು ಅವಶ್ಯಕತೆ ಇರುತ್ತದೆ. ಅಲೆಗಳು. ಅಲೆಗಳಿಂದ ಶಕ್ತಿಯನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿಯಾದ ಅಲೆಗಳು ಅವಶ್ಯಕತೆ ಇದೆ. ಉಬ್ಬರ. ಉಬ್ಬರಗಳಿಂದ ಶಕ್ತಿಯನ್ನು ಉತ್ಪಾದಿಸಲು ಅತಿ ಎತ್ತರದ ಉಬ್ಬರಗಳ ಅವಶ್ಯಕತೆ ಇದೆ. ಉಬ್ಬರಗಳು ಉಂಟಾಗುವಿಕೆ ಸೂರ್ಯನ, ಚಂದ್ರ ಮತ್ತು ಭೂಮಿಯ ಸಾಪೇಕ್ಷ ಸ್ಥಾನವನ್ನು ಅವಲಂಬಿಸಿದೆ. ಪ್ರಶ್ನೆ 7. ಯಾವ ಆಧಾರದ ಮೇಲೆ ಈ ಕೆಳಗಿನ ಶಕ್ತಿ ಆಕಾರಗಳನ್ನು ನೀವು ವರ್ಗೀಕರಿಸುವಿರಿ? ಎ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ. ಬಿ. ಖಾಲಿಯಾಗುವ ಮತ್ತು ಖಾಲಿಯಾಗದ. ಎ ಮತ್ತು ಬಿ ನಲ್ಲಿ ನೀಡಲಾದ ಆಯ್ಕೆಗಳನ್ನು ಒಂದೇ ಆಗಿವೆ. ಉತ್ತರ. ಎ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ. ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಪುನರುತ್ಪತ್ತಿಯಾಗುವ ಶಕ್ತಿ ಆಕಾರಗಳೇ ನವೀಕರಿಸಬಹುದಾದ ಶಕ್ತಿ ಆಕಾರಗಳು. ಉದಾಹರಣೆಗೆ ಸೌರಶಕ್ತಿ, ಜೈವಿಕ ಶಕ್ತಿ ಮತ್ತು ಗಾಳಿ ಶಕ್ತಿ ಇತ್ಯಾದಿ. ಪ್ರಕೃತಿಯ ಪುನರುತ್ಪತ್ತಿಯಾದ ಶಕ್ತಿ ಆಕಾರಗಳೇ ನವೀಕರಿಸಲಾಗದ ಶಕ್ತಿ ಆಕಾರಗಳು. ಉದಾಹರಣೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ ಇಂಧನಗಳು. ಬಿ. ಖಾಲಿಯಾಗುವ ಮತ್ತು ಖಾಲಿ ಆಗದ. ಹಲವಾರು ವರ್ಷಗಳ ಬಳಕೆಯ ನಂತರ ಮುಗಿದು ಹೋಗುವ ಶಕ್ತಿ ಆಕಾರಗಳು ಖಾಲಿಯಾಗುವ ಶಕ್ತಿ ಆಕಾರಗಳು. ಉದಾಹರಣೆ ಕಲ್ಲಿದ್ದಲು, ಪೆಟ್ರೋಲಿಯಂ ಇಂಧನಗಳು. ಎಷ್ಟು ಬಳಸಿದರೂ ಮುಗಿದು ಹೋಗದ ಶಕ್ತಿ ಆಕಾರಗಳೇ ಖಾಲಿಯಾಗದ ಶಕ್ತಿ ಆಕಾರಗಳು. ಉದಾಹರಣೆ ಜೈವಿಕ ಶಕ್ತಿ. ಎ ಮತ್ತು ಬಿ ನಲ್ಲಿ ನೀಡಲಾದ ಆಯ್ಕೆಗಳು ಒಂದೇ ಆಗಿವೆ. ಹೌದು, ಎ ಮತ್ತು ಬಿ ನಲ್ಲಿ ನೀಡಲಾದ ಆಯ್ಕೆಗಳು ಒಂದೇ ಆಗಿವೆ. ಪ್ರಶ್ನೆ 8. ಶಕ್ತಿ ಆದರ್ಶ ಆಕಾರದ ಗುಣ ಯಾವುವು? ಉತ್ತರ. ಮಿತವ್ಯಯ ಆಗಿರಬೇಕು, ಸುಲಭವಾಗಿ ದೊರೆಯುವಂತಿರಬೇಕು, ಹೊಗೆ ಮಾಲಿನ್ಯ ರಹಿತವಾಗಿರಬೇಕು, ಸುಲಭವಾಗಿ ಸಂಗ್ರಹಿಸುವಂತಿರಬೇಕು, ಸುಲಭವಾಗಿ ಸಾಗಾಟ ಮಾಡುವಂತಿರಬೇಕು, ಉರಿಸಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಮತ್ತು ಶಕ್ತಿಯನ್ನು ಕೊಡುವಂತಿರಬೇಕು. ಪ್ರಶ್ನೆ 9. ಸೌರ ಕುಕ್ಕರ್ ಬಳಸುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು? ಯಾವ ಸ್ಥಳದಲ್ಲಿ ಸೌರ ಕುಕ್ಕರ್ ಬಳಕೆ ಮಿತಿಯನ್ನು ಕಾಣಬಹುದು? ಉತ್ತರ. ಸೌರ ಕುಕ್ಕರ್ ಆಹಾರವನ್ನು ಬಿಸಿ ಮಾಡಲು ಅಥವಾ ಬೇಯಿಸಲು ಸೌರಶಕ್ತಿಯನ್ನು ಬಳಸುತ್ತಿದ್ದೇವೆ. ಸೌರಶಕ್ತಿಯು ನವೀಕರಿಸಬಹುದಾದ ಶಕ್ತಿ ಆಕಾರವಾಗಿದೆ ಮತ್ತು ಸ್ವಚ್ಛ ಶಕ್ತಿ ಆಕಾರವಾಗಿದೆ. ಇದು ಪುಕ್ಕಟೆಯಾಗಿ ಸಿಗುವ ಶಕ್ತಿ ಆಕಾರವಾಗಿದೆ. ಆದ್ದರಿಂದ ಸೌರ ಕುಕ್ಕರ್ ನಿರ್ವಹಣೆ ಮಿತವ್ಯಯಕಾರಿಯಾಗಿದೆ. ಇದರ ಅನಾನುಕೂಲವೆಂದರೆ ಸೂರ್ಯನ ತಾಪ ಇಲ್ಲದ ದಿನ, ಅಂದರೆ ಮೋಡ ಕವಿದ ವಾತಾವರಣದಲ್ಲಿ ಇದು ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಸೌರ ಕುಕ್ಕರ್ನ ಬೆಲೆ ಅಧಿಕವಾಗಿದೆ. ಹಗಲಿನ ಅವಧಿ ಕಡಿಮೆ ಇರುವ ಪ್ರದೇಶಗಳಲ್ಲಿ, ವರ್ಷಪೂರ್ತಿ ಮೋಡ ಕವಿದ ವಾತಾವರಣ ಇರುವಂಥ ಪ್ರದೇಶಗಳಲ್ಲಿ ಸೌರ ಕುಕ್ಕರ್ ಬಳಕೆ ಮಿತಿಯನ್ನು ಕಾಣಬಹುದಾಗಿದೆ.
ಪ್ರಶ್ನೆ 10. ಹೆಚ್ಚುತ್ತಿರುವ ಶಕ್ತಿ ಬೇಡಿಕೆ ಪರಿಸರ ಮೇಲೆ ಉಂಟು ಮಾಡುವ ಪರಿಣಾಮಗಳು ಯಾವುವು? ಶಕ್ತಿ ಬಳಕೆಯನ್ನು ಕಡಿಮೆಗೊಳಿಸಲು ನೀವು ಯಾವ ಕ್ರಮಗಳನ್ನು ಹೆಚ್ಚಿಸುವಿರಿ? ಉತ್ತರ: ಕೈಗಾರೀಕರಣವು ಶಕ್ತಿ ಬೇಡಿಕೆ ಹೆಚ್ಚಿಸಲು ಪ್ರಮುಖ ಕಾರಣವಾಗಿದೆ. ಪಳೆಯುಳಿಕೆ ಇಂಧನಗಳು ಸುಲಭವಾಗಿ ಲಭ್ಯವಿರುವ ಕಾರಣ ಆ ಶಕ್ತಿ ಬೇಡಿಕೆ ಬಹುಪಾಲನ್ನು ಪೂರೈಸುತ್ತವೆ. ಆದರೆ ಪಳೆಯುಳಿಕೆ ಇಂಧನ ಅತಿಯಾದ ಬಳಕೆ ಪರಿಸರಕ್ಕೆ ತೀವ್ರವಾದ ಹಾನಿ ಉಂಟು ಮಾಡುತ್ತದೆ. ಇವು ವಾತಾವರಣಕ್ಕೆ ಹಸಿರು ಮನೆ ಅನಿಲಗಳನ್ನು ಹೆಚ್ಚಿನ ಪ್ರಮಾಣ ಬಿಡುಗಡೆ ಮಾಡುವ ಮೂಲಕ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಮತ್ತು ಸಾಗರದ ನೀರಿನ ಮಟ್ಟ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಪಳೆಯುಳಿಕೆ ಇಂಧನಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಆದಾಗ್ಯೂ ಕೆಲವೊಂದು ಕ್ರಮಗಳನ್ನು ಅನುಸರಿಸುವ ಮೂಲಕ ನಾವು ಶಕ್ತಿ ಬಳಕೆಯನ್ನು ಕಡಿಮೆ ಮಾಡಬಹುದು. ವಿದ್ಯುತ್ ಉಪಕರಣಗಳನ್ನು ವಿಚನೆಯಿಂದ ಬಳಸುವುದು, ಅನಗತ್ಯವಾಗಿ ವಿದ್ಯುತ್ತನ್ನು ಬಳಸದೇ ಇರುವುದು, ಸೋರುತ್ತಿರುವ ನಲ್ಲಿಗಳನ್ನು ಸರಿಪಡಿಸುವುದು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸರಿಯಾದ ಬಳಕೆ ಮಾಡುವುದು, ರಸ್ತೆಗಳನ್ನು ದುರಸ್ತಿ ಮಾಡುವುದು, ಹತ್ತಿರದ ಪ್ರಮಾಣಕ್ಕೆ ಬೈಸೈಕಲ್ ಬಳಸುವುದು, ಅಡಿಗೆ ಮಾಡಲು ಕುಕ್ಕರ್ ಬಳಸುವುದು, LED ಬಲ್ಬ್ಗಳನ್ನು ಬಳಸುವುದು ಇತ್ಯಾದಿ ಕೆಲಸಗಳನ್ನು ನಾವು ಮಾಡಬಹುದು. Expert Career Academy Vijaypur, admission open NCERT and CBC, all classes 8, 9, 10, 7th, 4th, 5th and SLC special class. So address Sainik School opposite near Namgad Hospital, Habib Nagar, Vijaypur. Admission open for all classes NCERT and CBC.